ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ದ ಆರೋಪದಡಿ ದುನಿಯಾ ವಿಜಯ್ ಜೊತೆ ನಟಿಸಿದ್ದ ವಿದೇಶಿ ಪ್ರಜೆಯನ್ನ ಬಂಧಿಸಲಾಗಿದೆ. ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿದ್ದ ಭೀಮಾ ಸಿನಿಮಾದಲ್ಲಿ ಪೆಡ್ಲರ್ ಪಾತ್ರಧಾರಿಯಾಗಿದ್ದ ಜೋಯಲ್ನನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಜೋಯಲ್ ಸಿನಿಮಾದಂತೆ ನಿಜ ಜೀವನದಲ್ಲೂ ಡ್ರಗ್ ಪೆಡ್ಲಿಂಗ್ ಮಾಡ್ತಿದ್ದಂತೆ. ಸದ್ಯ ಈತನಿಂದ 5 ಕೋಟಿ ರೂಪಾಯಿ ಮೌಲ್ಯದ 2.15 ಕೆಜಿ ಎಂಡಿಎಂಎ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೋಯಲ್ ದಂಧೆಗೆ ಸಾಥ್ ನೀಡಿದ್ದ ಜೋಯ್ ಸಂಟೆ ಎಂಬಾಕೆಯನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬೆಂಗಳೂರಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗಿದೆ. ಕ್ಯಾಂಟನ್ಮೆಂಟ್ ಶಾಪ್ ಬಳಿ ಲಾಂಗ್ ಪೀಸಿ ಪುಡಿ ರೌಡಿಯೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ಆರ್ಟಿ ನಗರದ ಬಳ್ಳಾರಿ ರಸ್ತೆಯ ಬ್ರಹ್ಮಲಿಂಗೇಶ್ವರ ಕ್ಯಾಂಟನ್ಮೆಂಟ್ಸ್ನಲ್ಲಿ ಈ ಘಟನೆ ನಡೆದಿದೆ. ಬೆಳಗ್ಗೆ 5 ಗಂಟೆಗೆ ಟೀ ಕುಡಿಯೋದಕ್ಕೆ ಬಂದಿದ್ದ ಕಿಡಿಗೇಡಿ ಮತ್ತೊಬ್ಬ ಗ್ರಾಹಕನ ಜೊತೆ ಗಲಾಟೆ ಮಾಡಿದ್ದಾನೆ. ಈ ವೇಳೆ ಗಲಾಟೆ ಮಾಡಬೇಡಿ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಟೀ ಅಂಗಡಿ ಮಾಲೀಕ ಪ್ರಕಾಶ್ ಮೇಲೆ ಕಿಡಿಗೇಡಿ ಲಾಂಗ್ನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ. ಬಳಿಕ ಕೂಲ್ ಡ್ರಿಂಕ್ಸ್ ಬಾಟಲ್ಗಳನ್ನು ರೋಡಿಗೆ ಎಸೆದು ಪುಂಡಾಟ ಮೆರೆದಿದ್ದಾನೆ. ಘಟನೆ ಸಂಬಂಧ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟಾಟಾ ಏಸ್ ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಇಬ್ಬರು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಶಿವಮೊಗ್ಗ ನಗರದ ಸರ್ಕ್ಯೂಟ್ ಹೌಸ್ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ. ಉಡುಪಿ ಮೂಲದ ಆದಿತ್ಯ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮೂಲದ ಸಂದೀಪ್ ಮೃತ ದುರ್ದೈವಿಗಳು. ಅಪಘಾತ ಸಂಬಂಧ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ದ ಆರೋಪದಡಿ ದುನಿಯಾ ವಿಜಯ್ ಜೊತೆ ನಟಿಸಿದ್ದ ವಿದೇಶಿ ಪ್ರಜೆಯನ್ನ ಬಂಧಿಸಲಾಗಿದೆ. ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿದ್ದ ಭೀಮಾ ಸಿನಿಮಾದಲ್ಲಿ ಪೆಡ್ಲರ್ ಪಾತ್ರಧಾರಿಯಾಗಿದ್ದ ಜೋಯಲ್ನನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಜೋಯಲ್ ಸಿನಿಮಾದಂತೆ ನಿಜ ಜೀವನದಲ್ಲೂ ಡ್ರಗ್ ಪೆಡ್ಲಿಂಗ್ ಮಾಡ್ತಿದ್ದಂತೆ. ಸದ್ಯ ಈತನಿಂದ 5 ಕೋಟಿ ರೂಪಾಯಿ ಮೌಲ್ಯದ 2.15 ಕೆಜಿ ಎಂಡಿಎಂಎ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೋಯಲ್ ದಂಧೆಗೆ ಸಾಥ್ ನೀಡಿದ್ದ ಜೋಯ್ ಸಂಟೆ ಎಂಬಾಕೆಯನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬೆಂಗಳೂರಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗಿದೆ. ಕ್ಯಾಂಟನ್ಮೆಂಟ್ ಶಾಪ್ ಬಳಿ ಲಾಂಗ್ ಪೀಸಿ ಪುಡಿ ರೌಡಿಯೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ಆರ್ಟಿ ನಗರದ ಬಳ್ಳಾರಿ ರಸ್ತೆಯ ಬ್ರಹ್ಮಲಿಂಗೇಶ್ವರ ಕ್ಯಾಂಟನ್ಮೆಂಟ್ಸ್ನಲ್ಲಿ ಈ ಘಟನೆ ನಡೆದಿದೆ. ಬೆಳಗ್ಗೆ 5 ಗಂಟೆಗೆ ಟೀ ಕುಡಿಯೋದಕ್ಕೆ ಬಂದಿದ್ದ ಕಿಡಿಗೇಡಿ ಮತ್ತೊಬ್ಬ ಗ್ರಾಹಕನ ಜೊತೆ ಗಲಾಟೆ ಮಾಡಿದ್ದಾನೆ. ಈ ವೇಳೆ ಗಲಾಟೆ ಮಾಡಬೇಡಿ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಟೀ ಅಂಗಡಿ ಮಾಲೀಕ ಪ್ರಕಾಶ್ ಮೇಲೆ ಕಿಡಿಗೇಡಿ ಲಾಂಗ್ನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ. ಬಳಿಕ ಕೂಲ್ ಡ್ರಿಂಕ್ಸ್ ಬಾಟಲ್ಗಳನ್ನು ರೋಡಿಗೆ ಎಸೆದು ಪುಂಡಾಟ ಮೆರೆದಿದ್ದಾನೆ. ಘಟನೆ ಸಂಬಂಧ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.